ದಿನ 12 ಲಕ್ಷ ಮಾಡಿದ್ರು ಕೂಡ ಎಲ್ಲಿ ರೀಚ್ ಆಗತ್ತೆ? ಬುದ್ಧಿಭ್ರಮಣೆಯಾಗಿದೆಯಾ ಈ ಸರ್ಕಾರಕ್ಕೆ? ಕಣ್ಣು ಕಿವಿ ಎಲ್ಲ ಅಂಗಾಂಗಗಳನ್ನ ಕಳ್ಕೊಂಡಿದೆಯಾ? ಈ ಕಾಂತರಾಜ್ ವರದಿಯನ್ನ ತೆಗೆದುಕೊಳ್ಳಿ, ಆಮೇಲೆ ನಾಗಮೋಹನ್ ದಾಸ್ ಅವರ ವರದಿಯನ್ನ ತೆಗೆದುಕೊಳ್ಳಿ. ಈಗಿದು 3ನೇ ಸರ್ವೆ. ಸುಮ್ನೆ ದುಂದು ವೆಚ್ಚವನ್ನ ಮಾಡ್ತಾ ಇದೆ ಸರ್ಕಾರ ಒಂದ್ ರೀತಿ ನಿದ್ರಾವಸ್ಥೆಯಲ್ಲಿದೆ. ಯಾವ ಮಂತ್ರಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ. ಒಟ್ಟು ಈ ಸರ್ಕಾರ ಒಂದ್ ರೀತಿ ಅವ್ಯವಸ್ಥೆಯ ಆಗರ ಆಗಿದೆ, ಗೊಂದಲ ಗೂಡಾಗಿದೆ. ಈ ಸರ್ಕಾರ ಇದೆಯೋ ಇಲ್ಲೋ ಅಂತೇಳಿ ಜನಕ್ಕೆ ಸಂಶಯ ಆಗ್ತಾ ಇದೆ. ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿ 7 ದಿನ ಕಳೆದಿದೆ. ಆದ್ರೆ ಇನ್ನೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅನ್ನುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಆದರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಡೆಸ್ತಿರುವಂತಹ ಈ ಒಂದು ಸಮೀಕ್ಷೆಗೆ ಪರೋಕ್ಷವಾಗಿ, ಅಂದ್ರೆ ಯಾವುದೇ ರೀತಿಯಾದಂತಹ ವೈಯಕ್ತಿಕ ವಿಚಾರಕ್ಕೆ ನೀವು ಮಾಹಿತಿಯನ್ನು ಕೊಡಬೇಡಿ ಅನ್ನುವಂತಹ ತಾಕೀತನ್ನು ಕೂಡ ಮಾಡಿರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿ MLC ರವಿಕುಮಾರ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸೋಣ ಬನ್ನಿ. ಸರ್, ಈಗ 7 ದಿನ ಕಳೆದಿದೆ, ನಿರೀಕ್ಷಿತ ಮಟ್ಟದಲ್ಲಿ ಇನ್ನೂ ಕೂಡ ಗುರಿ ಸಾಧನೆ ಆಗಿಲ್ಲ. ಅಕ್ಟೋಬರ್ 7ರವರೆಗೆ ಏನು ಸಮೀಕ್ಷೆ ಮುಕ್ತಾಯ ಆಗಲ್ಲ ಅನ್ನುವಂಥದ್ದು ಒಂದು ಕಡೆ ಇದೆ. ಈಗಾಗಲೇ CM ಸಿದ್ದರಾಮಯ್ಯ, DK ಶಿವಕುಮಾರ್ ಕೂಡ ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ದಾರೆ, ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಏನು ವೈಯಕ್ತಿಕ ವಿಚಾರಗಳನ್ನ ಸಮೀಕ್ಷೆಯಲ್ಲಿ ಹಂಚಿಕೊಳ್ಳೋದು ಬೇಡ ಅಂತ ಹೇಳಿ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ. ಓವರ್ ಈ ಒಂದು ಸಮೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? ನಾವು ವಿರೋಧ ವ್ಯಕ್ತಪಡಿಸಿಲ್ಲ ವೈಯಕ್ತಿಕ ವಿಚಾರಗಳನ್ನ. ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಿ ಅಂತಾನೆ ಹೇಳಿದ್ದೇವೆ. ನಾವೇನು ಹೇಳಿದ್ದೇವೆ? ಪೂರ್ವ ತಯಾರಿಯನ್ನು ಮಾಡಿಲ್ಲ. ಗಂಭೀರವಾಗಿ ಈ ರೀತಿಯ ಒಂದು ಮಹತ್ವದ ಸರ್ವೆಗೆ ಎಷ್ಟು ಪೂರ್ವ ತಯಾರಿ ಆಗಬೇಕಾಗಿತ್ತು ಆ ತಯಾರಿ ಆಗಿಲ್ಲ. ಪರಿಣಾಮವಾಗಿ ಏನಾಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನೋಡಿ, UHID ನಂಬರನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕೋಸ್ಕರ ಒಂದು ಆ್ಯಪ್ ಮಾಡಿದ್ದಾರೆ. ಏನು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಜೊತೆನಲ್ಲಿ ಟೈಅಪ್ ಮಾಡ್ಕೊಂಡ್ಬಿಟ್ಟು ಏನು ಎಲೆಕ್ಟ್ರಿಸಿಟಿ ಮೀಟರ್ ರೀಡಿಂಗು ಈ ಥರದ್ದೆಲ್ಲ ವಿಷಯ ಆಗತ್ತೆ. ಪ್ರತಿಯೊಂದು ಮನೆಗೂ ಹೋಗುತ್ತೆ. ಪ್ರತಿಯೊಂದು ಮನೆಗೂ ಇವತ್ತು ಕರೆಂಟ್ ಇದೆ, ಹಾಗಾಗಿ ಪ್ರತಿ ಮನೆಗೂ ಮೀಟರ್ ಇದೆ. ಸೊ ಆ ಒಂದು ನಂಬರನ್ನು ತೆಗೆದುಕೊಂಡು UHID ನಂಬರ್, ಸೊ ಹಾಗಾಗಿ ಆ ಮನೆಯನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಹೋಗ್ಬೋದು ಅಂತ ಹೇಳಿ ಅವರು ಮಾಡಿದ್ದಾರೆ. ಬಟ್ ಏನಾಗ್ತಾ ಇದೆ, ಎಲ್ಲ ಟೀಚರ್ಸ್, ಆಲ್ಮೋಸ್ಟ್ ಒಂದು 70-75% ಟೀಚರ್ಸ್ ನಮಗೆ ಮನೆಗಳು ಸಿಗ್ತಾ ಇಲ್ಲ. UHID ನಂಬರನ್ನು ತೆಗೆದುಕೊಂಡು ನಾವು ಆ್ಯಪ್ನಲ್ಲಿ ಮ್ಯಾಪ್ ಡೌನ್ಲೋಡ್ ಮಾಡಿಕೊಂಡು ಹೋದರೆ ಅದು ಬೇರೆ ಕಡೆಗೆ ತೋರಿಸ್ತಾ ಇದೆ, ಕೆರೆ ಕರ್ಕೊಂಡು ಹೋಗಿದೆ, ಆಮೇಲೆ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗಿದೆ, ಬೇರೆ ಬೇರೆ ರಸ್ತೆಗಳಿಗೆ ಕರ್ಕೊಂಡು ಹೋಗಿದೆ. ಈ ಥರ ಒಬ್ಬೊಬ್ಬರಿಗೆ ಸುಮಾರು ಒಂದು 5-6 ಕಿಲೋಮೀಟರ್ನಿಂದ ಹಿಡ್ಕೊಂಡು 18-20 ಕಿಲೋಮೀಟರ್ವರೆಗೆ ವಿಸ್ತಾರದ ಸರ್ವೆ ಇದೆ ಒಬ್ಬೊಬ್ಬರಿಗೆ. ಅಷ್ಟು ಏರಿಯಾ ಇದೆ. ಇಂಥ ಸಂದರ್ಭದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಶಿಕ್ಷಕರು. ಅದರೊಳಗೆ ವಯಸ್ಸಾಗಿರುವಂಥ ಟೀಚರ್ಸ್ ಇದೆ, ಅನೇಕರಿಗೆ ಬೇರೆ ಬೇರೆ ಕಾಯಿಲೆಗಳಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಟೀಚರ್ಸು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಪೂರ್ವ ತಯಾರಿಯನ್ನು ಮಾಡಿಲ್ಲ. ಅಡ್ರೆಸ್ ಕೊಟ್ಟಿದ್ರೆ ಎಲ್ಲರೂ ಹೋಗಿರೋರು, ಅಥವಾ ಅವರಿಗೆ ಗೊತ್ತಿರ್ತಕ್ಕಂಥ ಏರಿಯಾದಲ್ಲಿ ಕೊಟ್ಟಿದ್ರೆ ಹೋಗಿರೋರು. ಆದರೆ ಈ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಏರಿಯಾ ಮತ್ತು ಗೊತ್ತಿಲ್ಲದೆ ಇರ್ತಕ್ಕಂಥ ಮನೆಗಳು, ಜೊತೆಗೆ ಅಡ್ರೆಸ್ಗಳು ಕೊಟ್ಟಿಲ್ಲ ಎಲ್ಲರಿಗೂ. ಈಗೆಲ್ಲ ಕಾರಣದಿಂದ ಅವ್ರನ್ನ ಫೈಂಡ್ ಔಟ್ ಮಾಡೋದು ಮತ್ತು ಒಂದೊಂದು ಮನೆ ಕನಿಷ್ಠ 1 ಗಂಟೆ ಮೇಲೆ 2 ಗಂಟೆ, 2.5 ಗಂಟೆ, 3 ಗಂಟೆ ತನಕ ತೆಗೆದುಕೊಳ್ತಾ ಇದೆ. ಯಾಕೆಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಮೊಬೈಲ್ಗೆ ಇಂಟರ್ನೆಟ್ ಬೇಕು. ಈಗ ಉದಾಹರಣೆ, ನಾವು ಬೇರೆ ಬೇರೆ ಏರಿಯಾಕ್ಕೆ ಹೋದರೆ, ರಿಮೋಟ್ ಏರಿಯಾಕ್ಕೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದ್ರೇ ನೆಟ್ವರ್ಕ್ ಇರೋದಿಲ್ಲ ಅನೇಕ ಸರಿ. ಈ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಇದು ಉತ್ತರ ಕನ್ನಡ ಜಿಲ್ಲೆನಲ್ಲಿ ಏನೋ ಬೇರೆ ಸೊಲ್ಯೂಷನ್ ಅವರಿಗೆ ಬರೋಕ್ಕೆ ಹೇಳ್ಬಿಟ್ಟು ಸರ್ವೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದು ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡಬೇಕು, ಬರ್ತಾರಾ ಎಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ, ಎಷ್ಟನೇ ತಾರೀಕು ಪ್ರಾರಂಭ ಆಗಿ ಈಗಾಗಲೇ 1 ವಾರದ ಮೇಲೆ ಆಯಿತು. 1 ವಾರ ಆಯ್ತು. ಈಗ 1 ವಾರಕ್ಕೆ ಇದುವರೆಗೆ 25 ಲಕ್ಷ 26 ಲಕ್ಷ ಮನೆಗಳ ಸರ್ವೆ ಆಗಿದೆ. ಹತ್ತತ್ರ ಒಂದು 70 ಲಕ್ಷ ಜನರ ಸರ್ವೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಒಂದು ರಿಪೋರ್ಟ್ ಇದೆ. ಆದರೆ 7ನೇ ತಾರೀಕು ಮುಗಿಯುತ್ತೆ ಇದು ಗಡುವು ಸಮಯ.
ಆದ್ರೆ 7ನೇ ತಾರೀಕಿನೊಳಗಡೆ ಇಷ್ಟೆಲ್ಲ ಮನೆಗಳು ಸಾಧ್ಯನಾ? ಇದುವರೆಗೆ ಹೈಯೆಸ್ಟ್ ಅಂತ ಹೇಳಿದ್ರೆ ನಿನ್ನೆ 12 ಲಕ್ಷ ಮನೆಗಳನ್ನ ಮುಗಿಸಿದ್ದಾರೆ. ಆದರೆ ದಿನ 12 ಲಕ್ಷ ಮಾಡಿದರೂ ಕೂಡ ಇನ್ನ ಎಷ್ಟೇ ತಾರೀಕು, ಇನ್ನ 7 ದಿನ ಇದೆ, ಎಲ್ಲಿ ರೀಚ್ ಆಗತ್ತೆ? ಸಾಧ್ಯವಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಇದರ ಪೂರ್ವ ತಯಾರಿ ಬಹಳ ಅವೈಜ್ಞಾನಿಕವಾಗಿದೆ ಮತ್ತು ಬಹಳ ಗಂಭೀರವಾಗಿ ಈ ಸರ್ಕಾರ ಮಾಡ್ತಾ ಇಲ್ಲ. ಸುಮ್ಮನೆ ದುಂದು ವೆಚ್ಚವನ್ನು ಮಾಡ್ತಾ ಇದೆ ಸರ್ಕಾರ. ಈ ಕಾಂತರಾಜ್ ವರದಿಯನ್ನು ತೆಗೆದುಕೊಳ್ಳಿ, ಹಣ ದುಂದು ವೆಚ್ಚ ಆಯಿತು. ಆಮೇಲೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ತೆಗೆದುಕೊಳ್ಳಿ, ಹಣ ದುಂದು ವೆಚ್ಚ ಆಯಿತು. ಈಗಿದು 3ನೇ ಸರ್ವೆ. ಅಂದರೆ ಹಣ, ಜನರ ಟ್ಯಾಕ್ಸ್ನ ಹಣ ಈ ರೀತಿ ದುಂದು ವೆಚ್ಚವನ್ನು ಮಾಡಿದರೆ ಜನ ಸಹಿಸೋದಿಲ್ಲ. ಅದರೊಳಗೂ ಮುಖ್ಯಮಂತ್ರಿ ಇಷ್ಟೊಂದು ಅನುಭವಿ ಇದ್ದಾರೆ, ಅವರೇನೇ ಈ ಥರ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಜನ ಇನ್ನೂ ಭಾಳ ಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಮತ್ತು ವಿಪರೀತ ಟ್ಯಾಕ್ಸ್ ಬೇರೆ ಹೆಚ್ಚು ಮಾಡಿದ್ದಾರೆ, ಆಮೇಲೆ ದರಗಳನ್ನು ಹೆಚ್ಚು ಮಾಡಿದ್ದಾರೆ, ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ. ಈ ಎಲ್ಲ ತೊಂದರೆಗೂ ಮತ್ತೆ ಮಳೆಗೆ ಏನೇನು ಸ್ಪಂದಿಸ್ತಾ ಇಲ್ಲ, ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಸರ್ಕಾರ ಒಂದು ರೀತಿ ನಿದ್ರಾವಸ್ಥೆಯಲ್ಲಿದೆ, ಯಾವ ಮಂತ್ರಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ. ಒಟ್ಟು ಈ ಸರ್ಕಾರ ಒಂದು ರೀತಿ ಅವ್ಯವಸ್ಥೆಯ ಆಗರ ಆಗಿದೆ, ಗೊಂದಲ ಗೂಡಾಗಿದೆ ಈ ಸರ್ಕಾರ. ಅದಕ್ಕೆ ಜನ ಖಂಡಿತ ಇದಕ್ಕೆ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಓಕೆ, ಇನ್ನು ಕಳೆದ 1 ತಿಂಗಳು ಅಥವಾ 2 ತಿಂಗಳ ಹಿಂದೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗತ್ತೆ ಸರ್ಕಾರದಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಈಗ ಸಮೀಕ್ಷೆ ಪ್ರಾರಂಭವಾಗಿದೆ. ಏನು ಈ ಒಂದು ಕ್ರಾಂತಿಯ ಗುಟ್ಟೇನು ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಸರ್ವೆ ಮಾಡೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಯಾರು ಹಿಂದುಳಿದಿದ್ದಾರೆ, ಯಾರು ಮುಂದುವರೆದಿದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇದನ್ನ ಕಂಡುಕೊಳ್ಬೇಕು. ಯಾರು ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಅವರಿಗೆ ಸರ್ಕಾರದ ಸೌಲಭ್ಯಗಳು ಕಡಿಮೆ. ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ಹಿಂದುಳಿದಿದ್ದಾರೆ ಅವರಿಗೆ ಅನೇಕ ಸರ್ಕಾರದ ಸೌಲಭ್ಯಗಳನ್ನು ಕೊಟ್ಟು ಮೇಲೆತ್ತಬೇಕಾಗತ್ತೆ. ಇದಕ್ಕೆ ನಾನು ಸಹಮತ ಇದ್ದೇನೆ. ದೇವರಾಜ ಅರಸರು ಇದನ್ನೇ ಮಾಡಿದ್ರು, ಯಡಿಯೂರಪ್ಪನವರು ಇದನ್ನೇ ಮಾಡಿದ್ರು. ಆಮೇಲೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಅಂತೂ ಇದನ್ನು ಬಹಳ ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡ್ತಾ ಇದೆ. ಆದರೆ ಈ ಸರ್ಕಾರ ಇದನ್ನು ಗುರುತಿಸೋದಲ್ಲಿನೇ ಇಷ್ಟೊಂದು ಎಡುತ್ತಾ ಇರತಕ್ಕಂಥದ್ದು ಅತ್ಯಂತ ಕಳವಳಕಾರಿ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಈ ಸರ್ಕಾರಕ್ಕೆ ಮೆಥಡ್ಡೇ ಗೊತ್ತಿಲ್ವಾ, ಮಾರ್ಗ ಗೊತ್ತಿಲ್ವಾ, ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಯಾರು ಅಂತ ಅಧಿಕಾರಿಗಳನ್ನು ಇನ್ಚಾರ್ಜ್ ಮಾಡಿ ಡಿಪಾರ್ಟ್ಮೆಂಟ್ ಈಗ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಕ್ತಿನೇ ಇಲ್ಲ. ಈವನ್ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಒಂದು ಸರಿಯಾದ ಸ್ಟಾಫ್ ಇಲ್ಲ. ಹೇಗೆ ಯಾವುದು SC ST ಡಿಪಾರ್ಟ್ಮೆಂಟ್ಗಳಿದೆ ಅದಕ್ಕೆ ಶಕ್ತಿ ಇದೆ, ಆದರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅಷ್ಟು ಶಕ್ತಿ ಇಲ್ಲ. ಸರ್ಕಾರ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅದಕ್ಕೆ, ಆ ಡಿಪಾರ್ಟ್ಮೆಂಟ್ಗೆ. ಈ ಎಲ್ಲ ಕಾರಣಗಳಿಂದ ಈ ಸರ್ವೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ವಿಫಲ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ಎಸ್, ಓಕೆ. ಇನ್ನು ಬಿಜೆಪಿಯ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಕೂಡ ರಾಜ್ಯ ಪ್ರವಾಸವನ್ನ ಹೋಗಿದ್ದಾರೆ. ಬೆಳೆ ಹಾನಿ ಆದಂತಹ ಪ್ರದೇಶಗಳಿಗೆ ಭೇಟಿ ಕೊಡ್ತಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ ಹೇಳಿ ಒಂದು ಕಡೆ ಸರ್ಕಾರ ಗಮನಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಅದಕ್ಕೇನೆ ಮೊನ್ನೆ ನಾವು ಕೋರ್ ಕಮಿಟಿ ಸೇರಿದಂಥ ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗುಲ್ಬರ್ಗ, ಬೀದರ್, ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಈ ಥರ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು, ಈವನ್ ಎಂಟೈರ್ ಕರ್ನಾಟಕದಲ್ಲಿ ಮಳೆ ಜಾಸ್ತಿ ಆಗಿಬಿಟ್ಟು ಈ ಸರಿ ಬೆಳೆ ಹಾನಿಯಾಗಿದೆ. ಮತ್ತು ಈಗಂತೂ ಅನೇಕ ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ಗುಲ್ಬರ್ಗ ಜಿಲ್ಲೆ ಆ ಕಡೆ ಭಾಗದಲ್ಲಿ. ಈ ಎಲ್ಲವನ್ನು ಕೂಡ ಸರ್ವೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬ ಮಿನಿಸ್ಟ್ರು ಹೋಗಿಲ್ಲ. ಮತ್ತು ಯಡಿಯೂರಪ್ಪನವ್ರು ಒಬ್ಬರೇ ಇದ್ರು, ಒಂದು ಕಾಲದಲ್ಲಿ ಮಿನಿಸ್ಟ್ರ್ ಇದ್ರು, CM ಇದ್ರು. ಮಳೆ ಬಂದ ಮಾರನೇ ದಿನನೇ ಹೋಗಿದ್ರು ಅವರು. ಅಲ್ಲಿದ್ರು ಎಲ್ಲ ಅಧಿಕಾರಿಗಳನ್ನ ಆಕ್ಟಿವ್ ಮಾಡಿಸಿ ಇಮ್ಮಿಡಿಯೇಟ್ ಆಗಿ, ಸ್ವಲ್ಪ ಅನಾಹುತ ಆಗಿದ್ರೆ ಸ್ವಲ್ಪ ಇದು ಏನು ಮನೆ ಸ್ವಲ್ಪ ನೀರು ಬಂದಿದ್ರೆ ಸಾಕು, ಅವ್ರಿಗೆ 10,000 ರೂಪಾಯಿಂದ ಹಿಡ್ಕೊಂಡು 5 ಲಕ್ಷದವರೆಗೆ ಪರಿಹಾರವನ್ನು ಕೊಟ್ಟರು. ಆದರೆ ಈ ಸರ್ಕಾರ ಆ ಥರದ್ದೇನೋ ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ಸರ್ಕಾರ ಇದೆಯೋ ಇಲ್ಲೋ ಅಂತೇಳಿ ಜನಕ್ಕೆ ಸಂಶಯ ಆಗ್ತಾ ಇದೆ. ಸಮೀಕ್ಷೆಯಲ್ಲಿ ಬ್ಯುಸಿಯಾಗಿದೆಯಾ ಸರ್ಕಾರ? ಸಮೀಕ್ಷೆನಾದ್ರೂ ಎಲ್ಲಿ ಸರಿಯಾಗಿ ನಡೀತಾ ಇದೆ ಅಂದ್ರೆ ಸರ್ಕಾರ ಒಂದೊಂದೇ ಕೆಲಸ ಮಾಡ್ತಾ ಹೋಗ್ತಾ ಇದೆಯಾ?
ಸರ್ಕಾರದಲ್ಲಿ ಒಬ್ಬರೇನ ಇರೋದು? ಎಷ್ಟು ಜನ ಮಂತ್ರಿಗಳಿದ್ದಾರೆ, ಎಷ್ಟು ಜನ MLAಗಳಿದ್ದಾರೆ, ಎಷ್ಟು ಜನ ಅಧಿಕಾರಿ ವರ್ಗ ಇದೆ? ಏನು ಕೆಲಸ ಮಾಡ್ತಾ ಇದೆ ಈ ಸರ್ಕಾರ? ಕಣ್ಣು ಕಿವಿ ಎಲ್ಲ ಅಂಗಾಂಗಗಳನ್ನು ಕಳ್ಕೊಂಡಿದೆಯಾ? ಬುದ್ಧಿಭ್ರಮಣೆಯಾಗಿದೆಯಾ ಈ ಸರ್ಕಾರಕ್ಕೆ? ಜನ ಇಷ್ಟೊಂದು ಕಷ್ಟದಲ್ಲಿ ತೇಲಾಡ್ತಾ ಇದ್ದಾರೆ, ಜನ ಒಂದು ಸ್ವಲ್ಪನೂ ಸ್ಪಂದನೆ ಇಲ್ಲ. ಬಿಜೆಪಿ ಹೇಗೆ ತಂಡಗಳನ್ನ ರಚನೆ ಮಾಡಿದೆ ಸರ್? ಈಗ ಒಂದು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಇನ್ನು ಬರೋ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೂ ಇನ್ನೂ ಅನೇಕ ತಂಡಗಳನ್ನ ಮಾಡಿ ಇಡೀ ರಾಜ್ಯಾದ್ಯಂತ ಓಡಾಡ್ತೇವೆ, ಬಿಸಿ ಮುಟ್ಟಿಸ್ತೇವೆ ಸರ್ಕಾರಕ್ಕೆ, ಜನರಿಗೆ ಸ್ಪಂದಿಸಲೇಬೇಕು ಅಂತ ಆಗ್ರಹಿಸ್ತೇವೆ. ಇದಿಷ್ಟು MLC ರವಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.